ನಮಸ್ಕಾರ ವೀಕ್ಷಕರೇ. ಸಂಭ್ರಮ, ಸಡಗರ, ಸಂತೋಷ ಜೀವನದಲ್ಲಿ ಬರೋದು ಕೆಲವೇ ದಿನ, ಆದರೆ ಅದು ಜೀವನದಲ್ಲಿ ಮರೆಯಲಾಗದ ಹರುಷದ ಸುದಿನ. ಇದು ಅನುರೂಪದ ದಂಪತಿಗಳು ಕೂಡಿ ಅಡುಗೆ ಮಾಡುವ ಆನಂದದ ಅನುಕ್ಷಣ. ಇವತ್ತಿನ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಬಳೆ ಜೋಡಿ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಗಜಪತಿ ಗರ್ವಭಂಗ, ಆಸೆಗೊಬ್ಬ ಮೀಸೆಗೊಬ್ಬ, ಮೋಡದ ಮರಿಯಲ್ಲಿ, ಆಕಸ್ಮಿಕ ಹೀಗೆ 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ನಂತರ ಕಿರುತೆರೆಯಲ್ಲಿ 60ಕ್ಕೂ ಹೆಚ್ಚು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿ ನಟಿಸಿರುವಂತಹ ನವೀನ್ ಯಾಲಂಕಿ ಹಾಗೆ ಸರಸ್ವತಿ ನವೀನ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಬನ್ನಿ ಸರ್. ನಮಸ್ಕಾರ ಹೇಮಶ್ರೀ ಅವರೇ. ನಮಸ್ತೆ. ನಮಸ್ತೆ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ನಮ್ಮ ಅಡುಗೆ ಮನೆಗೆ ಬಂದಿರೋದು? ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರಸ್ವತಿ? ತುಂಬಾ ಖುಷಿ ಆಗ್ತಾ ಇದೆ. ಸೊ ಇಟ್ಸ್ ಎ ವೆರಿ ಸ್ಪೆಷಲ್ ಕಿಚನ್. ಹೌದು, ಐ ನೋ, ತುಂಬಾ ಚೆನ್ನಾಗಿದೆ. ವೆರಿ ಕ್ಯೂಟ್ ಕಿಚನ್. ಹಾಗೆ ನವೀನ್ ಅವರು ಹಾಗೆ ಸರಸ್ವತಿ ಅವರು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಬ್ಯಾಕ್ ಜನಗಳಿಗೂ ನವೀನ್ ಅವರು ಎಷ್ಟು ದಿನ ಎಲ್ಲೋ ಡಿಸಪಿಯರ್ ಆಗಿದ್ರು ಅಂತ ಅನಿಸ್ತಾ ಇತ್ತು. ಖಂಡಿತ ಇಲ್ಲ. ಸಾರಥಿ ಅನ್ನೋ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ, ಗೊತ್ತಾ? ಹೌದಾ? ದಟ್ಸ್ ಗ್ರೇಟ್. ಸೊ ಯುವರ್ ಫ್ಯೂಚರ್ ಮೂವಿ ಸಾರಥಿ. ಹೌದು. ದರ್ಶನ್ ಸ್ಟಾರರ್ ಅಂಡ್ ದಿನಕರ್ ತೂಗುದೀಪ ಅನ್ನೋರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. KCN ಮೂವೀಸ್. ಓ, ದಟ್ಸ್ ಗ್ರೇಟ್. ಶರತ್ ಕುಮಾರ್ ಅಂತ ತಮಿಳ್ ಆಕ್ಟರ್ ಕೂಡ ಇದ್ದಾರೆ ಅದರಲ್ಲಿ. ಫೈನ್, ದಟ್ಸ್ ಗ್ರೇಟ್. ಹಾಗೆ ಫುಲ್ ಜೋಶ್ ಅಲ್ಲಿ ಇದ್ದೀರಾ ನವೀನ್ ಅವರೇ. ಯಾರು ಫಸ್ಟ್ ಅಡ್ಗೆ ಮಾಡ್ತಾ ಇರೋದು? ನಾನೇ ಫಸ್ಟ್ ಅಡಿಗೆ ಮಾಡೋದು. ಹೌದಾ? ಯಾಕೆ? ದಿನ ಅಡ್ಗೆ ಮನೇಲಿ ನಾನು ಮಾಡೋದು. ಸೊ ಐ ಥಿಂಕ್ ನಾನೇ ಮಾಡ್ತೀನಿ ಫಸ್ಟ್. ಓ, ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಮಾಡಮ್ಮ, ಅದೇನ್ ಮಾಡ್ತೀನಿ ನೋಡೋಣ. ಆಯ್ತು, ಅವ್ರು ಮಾಡ್ಲಿ, ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬನ್ನಿ. ಹಾಗೆ ಸರಸ್ವತಿ ಅವರೇ, ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ ಕಾಂಪಿಟೇಷನ್ ಅಲ್ಲಿ. ನಾನು ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ನೀವೇನ್ ಅಡ್ಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತಿನ ದಿನ ಫ್ರೂಟ್ ಸ್ಯಾಲಡ್ ವಿತ್ ಕಸ್ಟರ್ಡ್ ಮಾಡ್ತೀನಿ. Oh my God. Yummy, right? Fruit salad is tempting. Custard ಅದ್ರ ಜೊತೆ ಇನ್ನೂ tasty. custard. Oh my God. It's a blend of both. Yeah. Okay. ಈಗ ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ಗೆ ಬೇಕಾಗುವಂತ ಸಾಮಗ್ರಿಗಳು ಹೇಳ್ತೀರಾ? ಫ್ರೂಟ್ ಸ್ಯಾಲಡ್ ಬೇಕಾಗೋ ಸಾಮಗ್ರಿಗಳು ಏನೇನು ಅಂದ್ರೆ ಆಪಲ್, ಬಾಳೆಹಣ್ಣು, ಕಿತ್ಲೆ ಹಣ್ಣು, ಸಪೋಟ, ಕಸ್ಟರ್ಡ್, ಹಾಲು, ಸಕ್ಕರೆ. ಈಗ ಮಾಡಿ ತೋರಿಸ್ತೀರಾ? ಖಂಡಿತ. ಮೊದಲಿಗೆ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಫ್ರೂಟ್ಸ್ ಎಲ್ಲ ಒಂದ್ ಬೌಲ್ಗೆ ಹೆಚ್ಚಿಟ್ಕೊಂಡ್ಬಿಡೋಣ. ಅದಾದ ನಂತರ ಕಸ್ಟರ್ಡ್ ರೆಡಿ ಮಾಡ್ಕೊಳ್ಳೋಣ. ಸರಿ. ಅಥವಾ ಫಸ್ಟ್ ಕಸ್ಟರ್ಡ್ ರೆಡಿ ಮಾಡ್ಕೊಂಡು ಆಮೇಲೆ ಫ್ರೂಟ್ಸ್ ಹೆಚ್ಚೋಣ. ಕಸ್ಟರ್ಡ್ ಗೆ ರೆಡಿ ಆಗಕ್ಕೆ ಇಟ್ಬಿಡಿ. ಅಷ್ಟೊತ್ತಿಗೆ ಇದನ್ನ ಕೂಲ್ ಮಾಡೋಷ್ಟ್ರೊಳಗಡೆ ಹೆಚ್ಕೋಬಹುದು. ಫಸ್ಟ್ ಒಂದ್ ಸ್ಮಾಲ್ ಬೌಲ್ ಅಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಸಿ ಹಾಲು ತಗೊಂಡು ಕೋಲ್ಡ್ ಮಿಲ್ಕ್. 3 ಟೇಬಲ್ ಸ್ಪೂನ್. ಅಬೌಟ್ 3 ಟೇಬಲ್ ಸ್ಪೂನ್ಸ್ ಅಷ್ಟು ಹಸಿ ಹಾಲು ಹಾಕಿ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡು ಗಂಟಾಗದೆ ಇರೋ ತರ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಹೌದು. ಓಕೆ. ಕಸ್ಟರ್ಡ್ ಪೌಡರ್ ಅಂದ್ರೆ ಕ್ಯಾಲೋರೀಸ್ ಇರುತ್ತೆ ಅಂತ ಹೇಳ್ತಾರೆ. ಕ್ಯಾಲೋರೀಸ್ ಇರುತ್ತೆ, ಬಟ್ ಈಗಿನ ಕಾಲದ ವರ್ಕಿಂಗ್ ಮದರ್ಸ್ಗೆ ಟು ಸರ್ವ್ ಅ ಹೆಲ್ತಿ ಡಯಟ್ ಮಕ್ಳಿಗೋಸ್ಕರ ದಿಸ್ ಇಸ್ ಅ ವೆರಿ ಫಾಸ್ಟ್ ಡಿಶ್. ಯಾಕೆ ಅಂದ್ರೆ ಈಗಿನ ಕಾಲದ ಮಕ್ಕಳು ದೇ ವೆರಿ ಫಸಿ, ತುಂಬಾ ಸ್ವೀಟ್ಸ್ ಎಲ್ಲ ತಿನ್ನಕ್ ಇಷ್ಟಪಡೋದಿಲ್ಲ. ಸೊ ಫ್ರೂಟ್ಸ್ ಯಾವ್ದಾದ್ರು ಒಂದ್ ರೀತಿ ಮಕ್ಳಿಗೆ ತಿನ್ನಿಸ್ಬೇಕು ಅಂದ್ರೆ ದಿಸ್ ಇಸ್ ದ ಈಸಿಯೆಸ್ಟ್ ಥಿಂಗ್ ಅಂಡ್ ಬೇಗ ಕೂಡ ಆಗುತ್ತೆ ಇದು. ಇದನ್ನ ರೆಡಿ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಹಾಲ್ನ ಒಂದ್ ಪ್ಯಾನ್ ಅಲ್ಲಿ ಹಾಕೊಂಡು ಇದನ್ನ ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಒಂದು 1/2 ಕಪ್ ಅಷ್ಟು ಶುಗರ್, ಸಕ್ಕರೆ ಹಾಕೊಳ್ಳೋಣ. ಅದಕ್ಕೆ ಹಾಲು ಸಕ್ಕರೆ ಕೂಡಿದ್ಮೇಲೆ ಅದ್ ಎಂಥ ಅಡಿಗೆ ಆದ್ರೂ ಟೇಸ್ಟಿ ಆಗಿರುತ್ತೆ. ಕರೆಕ್ಟ್. ಹೌದೌದು. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ದೇವ್ರೇ ಗತಿ. ಓ, ಹೇಳೋದ್ ಮರ್ತ್ಬಿಟ್ಟೆ. ಈ ಡಿಶ್ ಹೇಗೆ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರ್ಗೆ ಇದನ್ನ ಸಕ್ಕರೆ ಇಲ್ದೇನೂ ಕೂಡ ಮಾಡ್ಕೊಡ್ಬೋದು. ಓಕೆ. ಆಮೇಲೆ ಈಕ್ವಲ್ ಇಲ್ದೆ ಹೋದ್ರೆ ಏನಾದ್ರು ಶುಗರ್ ಫ್ರೀ ಕೂಡ ಹಾಕೋಬಹುದು ಇದಕ್ಕೆ. ಸಕ್ಕರೆ ಕರ್ಗೋ ಅಷ್ಟೊತ್ತಿಗೆ ನಾವು ಹಣ್ಣನ್ನ ಕತ್ತರಿಸ್ಕೋಬಹುದಲ್ಲ? ಹೌದು. ಫ್ರೂಟ್ ಹೆಚ್ಚೋದು ನಿಂಗೆ ಆಗಲ್ಲ, ನಾನು ಹೆಚ್ಚ್ತೀನಿ. ಇಲ್ಲ ಇಲ್ಲ, ಬೇಡ. ಅವ್ರು ಮಾಡಿ, ಇದು ಅವ್ರ ರೆಸಿಪಿ, ಯಾರು ಇಂಟರ್ಫಿಯರ್ ಆಗಂಗಿಲ್ಲ. ನೋಡ ನೀವ್ ಎಷ್ಟು ಎಕ್ಸೈಟ್ಮೆಂಟ್ ಇಂದ ನಿಮ್ ರೆಸಿಪಿ ಮಾಡ್ತಾರೆ. ಯಾಕೆಂದ್ರೆ ಮಕ್ಳೇ ಪಾಪ ಹೆಲ್ಪ್ ಮಾಡೋದು ಅದನ್ನ, ಅದಕ್ಕೋಸ್ಕರ. ಹೌದಾ? ಹೌದಾ ಸರಸ್ವತಿ ಅವರೇ? ವರ್ಕಿಂಗ್ ವುಮನ್ ಇನ್ನೇನ್ ಮಾಡಕ್ಕಾಗತ್ತೆ ಹೇಮಾ ಅವ್ರೆ? ಮಕ್ಕಳು ಗಂಡ ಎಲ್ಲ ಹೆಲ್ಪ್ ಮಾಡಿದ್ರೆ ತಾನೇ ಬೇಗ ಡಿಶ್ಗಳು ಮಾಡಕ್ಕಾಗತ್ತೆ ಮನೆಯಲ್ಲಿ. ಮನೆಗೆ ಬೆಳಗ್ಗೆ 8:15 ಹೋದ್ರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ನಾನು ಐ ವರ್ಕ್ ಫಾರ್ MNC ಕಾಲ್ಡ್ ರೀಜಸ್.
ನಾನು ಐ ಹೆಡ್ ದ ರೀಜಸ್ ಇನ್ ಬ್ಯಾಂಗ್ಳೂರ್. ಐ ಆಮ್ ದ ಏರಿಯಾ ಡೈರೆಕ್ಟರ್. ಓ ದಟ್ಸ್ ಗ್ರೇಟ್. ಯಾ. ಸೊ ಹಾಗಾಗಿ ಬಹಳ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಆ ಟೈಮಲ್ಲೇ ನಮ್ಗಿಬ್ರು ಹೆಣ್ಮಕ್ಳಿದ್ದಾರೆ. ಒಬ್ಳು ಟೀನೇಜರು 16 ವರ್ಷದವಳು, ಶಿ ಗೋಸ್ ಟು ಕಾಲೇಜ್. ಇನ್ನೊಬ್ಳು ಶಿ ಇಸ್ ಇನ್ 6th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಬಿಷಪ್ ಕಾಟನ್. ಓ ದಟ್ಸ್ ಗ್ರೇಟ್. ಯಾ. ಸೊ ನಾವು ಮಾಡ್ತಾ ಇರೋ ಮೆಷರ್ಗೆ ಇಷ್ಟು ಸಾಕು. ಇದನ್ನ ತೆಗೆದು ಇಲ್ಲಿ ಇಡೋಣ. ಸೊ ಇದನ್ನ ಈ ಮಿಕ್ಸಿಂಗ್ ಬೌಲ್. ಹೌದು, ಈ ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಈ ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ. ಇವಾಗ ನೆಕ್ಸ್ಟ್ ಬಾಳೆಹಣ್ಣು ಹಾಕೋಣ. ಪಚ್ಚ ಬಾಳೆಹಣ್ಣೆ ಹಾಕ್ಬೇಕಾ ಅಥವಾ ಪಚ್ಚ ಬಾಳೆಹಣ್ಣು ಆದ್ರೆ ಜಾಸ್ತಿ ಸ್ವೀಟ್ ಆಗಿರುತ್ತೆ ಇದು, ಸೊ ಇಟ್ ಬ್ಲೆಂಡ್ಸ್ ವೆಲ್. ಓಕೆ. ಆತರ ಏನಿಲ್ಲ, ಪಚ್ಚ ಬಾಳೆಹಣ್ಣು ಇಲ್ಲದೆ ಹೋದ್ರೆ ಏಲಕ್ಕಿ ಬಾಳೆಹಣ್ಣು ಆಗುತ್ತೆ, ಬಟ್ ಪ್ರಿಫರಬಲಿ ಪಚ್ಚ ಬಾಳೆಹಣ್ಣು. ಇದನ್ನು ಅಷ್ಟೇ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋಬೇಕು. ಅವ್ರು ಕಟ್ ಮಾಡೋದ್ರಲ್ಲೇ ಗೊತ್ತಾಗ್ತಾರೆ ಯಾರೋ ಮನೆಯಲ್ಲಿ ಹೆಲ್ಪರ್ ಇದಾರೆ, ಖಂಡಿತ ಹೆಲ್ಪ್ ಮಾಡ್ತಾರೆ ಕಟ್ ಮಾಡಕ್ಕೆ ಅಂತ. ಹಾಗೇನಿಲ್ಲ, ನಾನು ಅಡ್ಗೆ ಮಾಡ್ತಾ ಇರೋದು. ಇದಕ್ಕೆಲ್ಲ ಸಹಾಯ ಮಾಡೋರು ಇದ್ದಾರೆ. ಓಕೆ. ನೀವು ಸಹಾಯ ಮಾಡ್ತೀರಾ? ಬಹಳ ಮಾಡ್ತೀನಿ. ಓಕೆ. ಅವ್ರು ಹೇಳೋದ್ರಲ್ಲೇ ಏನೋ ಒಂದು ಮಿಸ್ಟ್ರಿ ಇದೆ. ಐ ಕಾಂಟ್ ಬಿಲೀವ್ ಅವ್ರು ಹೆಲ್ಪ್ ಮಾಡ್ತಾರೋ ಇಲ್ವೋ ಅಂತ. ನೋ 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 ನೋ, ಮಿಕ್ಕಿ ತುಂಬಾ ಹೆಲ್ಪ್ ಮಾಡ್ತಾರೆ. ಸಾರಿ, ಮಿಕ್ಕಿ ಅಂದ್ರೆ ನವೀನ್ ಅಂತ. ಐ ಕಾಲ್ ಹಿಮ್ ಮಿಕ್ಕಿ. ದಟ್ಸ್ ಹಿಸ್ pet name. Okay. I also call Chechu. I call her Chechu because her pet name is Chechu. Okay. ಕನ್ನಡದಲ್ಲಿ ಚೆಚ್ಚು ಅಂದ್ರೆ ಹೊಡಿ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಇದು ಆ ಚೆಚ್ಚು ಅಲ್ಲ. ಸರಸ್ವತಿ ಚೆಚ್ಚು ಅಂತ ಮುದ್ದೆಗೆ ಅವ್ರ ಮನೆ ಕರಿತಿದ್ರು ಅಂತ ಕಾಣುತ್ತೆ. ದಟ್ಸ್ her pet name and my name is Mickey. Okay. ಸೊ ಬಾಳೆಹಣ್ಣು ಆದ್ಮೇಲೆ ನೆಕ್ಸ್ಟ್ ಸಪೋಟ ಹಾಕೊಳ್ಳೋಣ. ಸಪೋಟಾನು ತುಂಬಾ ಸ್ವೀಟ್ ಆಗಿರುತ್ತೆ. ಸಪೋಟಾನು ಸ್ವೀಟ್ ಆಗಿರುತ್ತೆ. ಅಂಡ್ ಇಟ್ ಇಸ್ ಆಲ್ಸೋ ಅ ಕ್ಯಾಲೋರಿ ಫ್ರೂಟ್. ಪಚ್ಚ ಬಾಳೆಹಣ್ಣು ಕ್ಯಾಲೋರಿ ಫ್ರೂಟ್, ಸಪೋಟಾ ಕ್ಯಾಲೋರಿ ಫ್ರೂಟ್. ಕ್ಯಾಲೋರಿ ಬಿಡಿ ಇದು. ಬಟ್ ನಾನೇನ್ ಹೇಳೋದು ಅಂದ್ರೆ ಹೇಮಾ ಅವ್ರೆ, ಕಂಪೇರ್ ಟು ಲಾಟ್ ಆಫ್ ಅದರ್ ಸ್ವೀಟ್ಸ್, ಇದು ಸ್ಟಿಲ್ ದಿಸ್ ಇಸ್ ನ್ಯಾಚುರಲ್ ಸ್ವೀಟ್. ಹೌದು, ಏನೋ ಇದಕ್ಕೆ ಜಾಸ್ತಿ ಜಿಡ್ಡು, ಎಣ್ಣೆ, ತುಪ್ಪ, ಬೆಣ್ಣೆ ಅದೆಲ್ಲ ಏನು ಬೇಕಾಗಲ್ಲ ಇದಕ್ಕೆ. ಸೊ ಮಾತ್ ಜಾಸ್ತಿ ಆಯ್ತು, ಇನ್ನು ಫುಡ್ ಪ್ರಿಪೇರ್ ಆಗಿಲ್ಲ. ಆಗತ್ತೆ ಇಟ್ಸ್ ಟೇಕ್ಸ್ ಟೈಮ್. ಇವಾಗ ಕಿತ್ಲೆ ಹಣ್ಣು ಹಾಕೊಳ್ಳೋಣ. ಕಟ್ ಮಾಡಿಬಿಟ್ರೆ ಸಾಕಲ್ಲ, ಸೆಂಟ್ರಲ್ ಒಂದು ಪೀಸ್ ಮಾಡಿದ್ರೆ ಆಗ್ಬಿಡತ್ತೆ ಅನ್ಸುತ್ತೆ. ಹೌದು ಹೌದು, ಹೀಗೆ ಮಾಡ್ಕೊಂಡ್ರೆ ಈಸಿ ಬಿಡ್ಸಕ್ಕೆ. ತೊಳೆ ಬಂದ್ಬಿಡತ್ತೆ ಈಸಿಯಾಗೆ, ನಾರೆಲ್ಲ ಏನು ಬರಲ್ಲ. ಇವಾಗ ಫ್ರೂಟ್ಸ್ ಎಲ್ಲ ಹೆಚ್ಚಿ ಬೌಲಲ್ಲಿ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಕಸ್ಟರ್ಡ್ ಮಾಡೋಣ. ಇವಾಗ ನಾವು ಇಲ್ಲಿ ಕಸ್ಟರ್ಡ್ನ ಆಮೇಲೆ ಹಾಲ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ನಿಧಾನಕ್ಕೆ ಗಂಟ್ ಆಗದೆ ಇರೋ ತರ ಸ್ಟವ್ನ ಸಿಮ್ಮಿಗೆ ಮಾಡ್ಕೊಂಡು ಇದನ್ನ, ಇದ್ರ ಕನ್ಸಿಸ್ಟೆನ್ಸಿನೂ ಅಷ್ಟೇ. ಯಾರಿಗೆ ಸ್ವಲ್ಪ ಗಟ್ಟಿಯಾಗಿರಕ್ ಇಷ್ಟನೋ ಕಸ್ಟರ್ಡ್ ಪೌಡರ್ ಜಾಸ್ತಿ ಹಾಕೋಬೇಕು. ಓಕೆ. ಇಲ್ದೆ ಹೋದ್ರೆ ಇಟ್ ಕ್ಯಾನ್ ಬಿ ನಾರ್ಮಲ್ ಆಗಿ ಮೀಡಿಯಂ ಆಗಿ ಇವಾಗ ನೀವು ಮಾಡೋ ಹದಕ್ಕೆ ಈ ಹದ ಕರೆಕ್ಟ್ ಆಗಿರುತ್ತೆ. ಇದು ಫ್ಲೋಯಿಂಗ್ ಹದ. ಸೊ ಅವಾಗ ಇದನ್ನ ಫ್ರೂಟ್ಸ್ ಮೇಲೆ ಹಾಕಿದ್ರೆ ಚೆನ್ನಾಗೆ ಹೊಂದ್ಕೊಳ್ಳುತ್ತೆ. ಇದನ್ನ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್. ಹಾಗೆ ನವೀನ್ ಅವರೇ, ನೀವು ಕನ್ನಡ ಚಿತ್ರರಂಗಕ್ಕೆ ಹೇಗ್ ಬಂದ್ರಿ? ನಿಜ ಹೇಳಬೇಕು ಅಂದ್ರೆ ಪಾರ್ವತಕ್ಕ ಅವ್ರ ದಯೆಯಿಂದ. ನಿಜವಾಗ್ಲೂ ಅವರು ದೇವರು ನನ್ನ ಪಾಲಿಗೆ. ನಂಜುಂಡಿ ಕಲ್ಯಾಣ ವಾಸ್ ಮೈ ಫಸ್ಟ್ ಫಿಲಮ್. ಅದರಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು ಇವತ್ತು ಜನ ನನ್ನ ನೆನೆಸ್ಕೋತಾರೆ. ಸರ್, ನೀವು ನಂಜುಂಡಿ ಕಲ್ಯಾಣ ಮಾಡಿದ್ರಿ ಅಲ್ವಾ ಸರ್ ಅಂತಾರೆ. ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಅದಾದ್ಮೇಲೆ ಮೇಲಿಂದ ಮೇಲೆ ಪಾತ್ರಗಳು ಕೊಟ್ಟರು. ಇವತ್ತು ಆ ತಾಯಿನ ಮರೆಯಕ್ಕಾಗಲ್ಲ. ಅವ್ರ ಬ್ಯಾನರ್ನಲ್ಲೇ ಸುಮಾರು ನಾನೊಂದು 10-12 ಫಿಲ್ಮ್ಗಳನ್ನು ಮಾಡಿರ್ಬೇಕು. ಆದ್ರೆ ಇವತ್ತು ನನಗೆ ಪಿಕ್ಚರ್ಗಳಲ್ಲಿ ಪಾತ್ರಗಳು ಸಿಗಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಅದಾದ್ಮೇಲೆ ಸುಮಾರು ಒಂದು 50-60 ಫಿಲ್ಮ್ಗಳಲ್ಲಿ ಮಾಡಿದೆ. ವಿಷ್ಣುವರ್ಧನ್ ಅವ್ರ ಫಿಲಮ್ ಅಲ್ಲಿ ಮಾಡಿದ್ದೀನಿ, ಅಂಬರೀಶ್ ಅವ್ರ ಫಿಲಮ್ ಅಲ್ಲಿ ಮಾಡಿದ್ದೀನಿ, ಅನಂತ್ನಾಗ್ ಅವ್ರ ಫಿಲಮ್ ಅಲ್ಲಿ ಮಾಡಿದ್ದೀನಿ. ಆದ್ರೆ ಯಾವುದು ಅಂತ ಹೇಳ್ಕೊಳ್ಳುವಂತ ಪಾತ್ರಗಳು ಮಾಡಿಲ್ಲ. ಓಕೆ. ಅಣ್ಣೂರ್ ಫಿಲಮ್ ಅಲ್ಲೂ ಮಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಫಿಲಮ್ ಅಲ್ಲಿ ಆಕಸ್ಮಿಕದಲ್ಲಿ ಮಾಡಿದೆ. ಅದು ನಿಜವಾಗ್ಲೂ ಖುಷಿ ಆಯ್ತು. ಅಂದ್ರೆ ಯಾವುದೋ ಅಂತ ದೊಡ್ಡ ಪಾತ್ರಗಳು ಮಾಡಲಿಲ್ಲ, ಕೇವಲ ಒಂದು
2-3 ನಿಮಿಷ ಬರುವಂತ ಪಾತ್ರಗಳು. ಆದ್ರೆ ನಿಜವಾಗ್ಲೂ ನೆನೆಸ್ಕೊಳ್ಳುವಂತ ಪಾತ್ರ. ಅಷ್ಟು ಸಣ್ಣ ಪಾತ್ರ ಆದ್ರೂ ಜನ ಈಗಲೂ ಖುಷಿ ಪಡ್ತಾರೆ, ಸರ್ ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರಿ ಸರ್ ಅಂತ. ಹಾಗೆ ಈಗ ಸಾರಥಿ ಅಂತ ಒಂದು ಫಿಲಮ್ ಅಲ್ಲಿ ಹೇಳಿದ್ದಲ್ಲ ನಿಮ್ಗೆ, ಅದರಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಅದು ದರ್ಶನ್ ಅವರು ಹೀರೋ ಆಗಿದ್ದಾರೆ, ಮತ್ತೆ ದಿನಕರ್ ತುಗುದೀಪ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ, KCN ಚಂದ್ರು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಈಗ ನವೀನ್ ಅವರೇ, ಇದು ಕಸ್ಟರ್ಡ್ 5 ನಿಮಿಷದಲ್ಲಿ ಆಗೋಯ್ತು. ಸ್ಟವ್ ಆಫ್ ಮಾಡಕ್ ಹೇಳ್ಬಿಡ್ತೀನಿ, ಆಮೇಲೆ ಅಲ್ಲಿ ಕಂಟಿನ್ಯೂ ಟಾಕಿಂಗ್ ವಿತ್ ಯು. ಓ ಖಂಡಿತ. ಈಗ ಆಯ್ತಲ್ಲ, ಕಸ್ಟರ್ಡ್ ರೆಡಿ ಆಗಿದೆ. ಇದನ್ನ ಒಂದ್ ಸ್ವಲ್ಪ ಒಂದು 10 ನಿಮಿಷ ಚೂರು ಫ್ರಿಜ್ ಅಲ್ಲಿ ಇಟ್ರೆ ಸ್ವಲ್ಪ ಕೂಲ್ ಮಾಡ್ಕೋಬೇಕಾಗತ್ತೆ. ಇದು ಕೂಲ್ ಮಾಡಿದ್ಮೇಲೆ ಇದನ್ನ ಫ್ರೂಟ್ಸ್ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡ್ಬೇಕು ಅದನ್ನ, ಆಮೇಲೆ ಕಾಮೆಂಟ್ ಮಾಡ್ಬೇಕು ನಾನು ಅದನ್ನ, ಅದು ಹೇಗಿದೆ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಅದು ಕೆಟ್ಟೋಗಿದ್ಯಾ ಎಲ್ಲ ನಾನು ಹೇಳ್ಬೇಕು. ಫಸ್ಟ್ ನನ್ನ ಒಪಿನಿಯನ್ ನೀವು ಕರೆಕ್ಟ್ ಆಗಿ ತಗೋಬೇಕು. ಖಂಡಿತ ತಗೊಳ್ತೀನಿ. ಇಟ್ ಇಸ್ ಐ ಆಮ್ ಹಿಯರ್ ಟು ಟೇಕ್ ಇಟ್. ಓಕೆ ಫೈನ್. ಈಗ ಇದು ತಣ್ಣಗಾಗಿದೆ, ಇವಾಗ ತಣ್ಣಗಾಗಿದೆ ಅಲ್ವಾ? ಸೊ ಇವಾಗ ಈ ಫ್ರೂಟ್ಸ್ ನ ಈ ಬೌಲ್ಗೆ ಹಾಕೊಳ್ಳೋಣ. ಇದು ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಲಿಕ್ಕೆ. ಕಸ್ಟರ್ಡ್ ಕೂಲ್ ಆಗಿದೆ. ಕಸ್ಟರ್ಡ್ ನ ಈ ಹೆಚ್ಚಿಟ್ಟಿರೋ ಫ್ರೂಟ್ಸ್ ಮೇಲೆ ಓಕೆ, ಇದನ್ನ ಟೇಸ್ಟ್ ಮಾಡೋ ಸಮಯ ಬಂದಿದೆ. ನವೀನ್ ಅವ್ರನ್ನ ಕರೆದು ಬಿಡ್ತೀನಿ. ಖಂಡಿತ ಬನ್ನಿ ಸರ್. ಓಕೆ, ಸೊ ಇಟ್ಸ್ ವೆರಿ ಟೆಂಪ್ಟಿಂಗ್. ಖಂಡಿತವಾಗ್ಲಿ ತಿನ್ ನೋಡ್ಬಿಟ್ಟು ಹೇಳಿ ಆಮೇಲೆ. ಖಂಡಿತ ಫ್ರೆಂಡ್ಸ್, ವೆರಿ ಟೆಂಪ್ಟಿಂಗ್. ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ರೆಡಿ ಆಗಿದೆ. ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ಬೇಕಾಗುವ ಸಾಮಗ್ರಿಗಳು: ಆಪಲ್, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಸಪೋಟ, ಕಸ್ಟರ್ಡ್, ಹಾಲು ಮತ್ತು ಸಕ್ಕರೆ. ಮಾಡುವ ವಿಧಾನ: ಕುದಿಯುತ್ತಿರುವ ಸಕ್ಕರೆ ಮಿಶ್ರಿತ ಹಾಲಿಗೆ ಹಾಲಿನಲ್ಲಿ ಕಲಸಿದ ಕಸ್ಟರ್ಡ್ ಅನ್ನು ಹಾಕಿ ಬೇಯಿಸಿಕೊಳ್ಳಿ. ನಂತರ ಫ್ರೂಟ್ಸ್ ಅನ್ನು ಕಟ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿ ಅದರ ಮೇಲೆ ಬೇಯಿಸಿಕೊಂಡ ಕಸ್ಟರ್ಡ್ ಮಿಶ್ರಣವನ್ನು ಹಾಕಿ ಗೋಡಂಬಿ ದ್ರಾಕ್ಷಿಯಿಂದ ಅಲಂಕರಿಸಿದ್ರೆ ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ಸವಿಯಲು ಸಿದ್ಧ.